ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ನೀವೇ ನೋಡಿದ್ದೀರಾ, ನಿನ್ನೆ ಮೊನ್ನೆ 6ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ 7 ಜನಕ್ಕೆ 7 ಜನ ಅಂತಲೇ ತೋರಿಸ್ತಾ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ನಿನ್ನೆ ನಾನು ಹೇಳಿದ್ದೆ, ಒಂದು ಸಪ್ರೇಟ್ ಬೇರೆ ಡೆಕ್ಕೆ ತೊಗೊಂಡು ವಿಡಿಯೋ ಮಾಡ್ತೀನಿ, ನೋಡೋಣ ಅದರಲ್ಲಿ ಏನು ಬರುತ್ತೆ ಅಂತ. ಸೊ ಅದೇ ಥರ ತೊಗೊಂಡಿದ್ದೀನಿ ಇವತ್ತು. ಸೊ ಈ ಡೆಕ್ ತೊಗೊಂಡಿದ್ದೀನಿ, ಓಕೆನಾ. ಸೊ ನೋಡೋಣ ಏನು ರೀಡಿಂಗ್ ಬರುತ್ತೆ, ಏನು ಹೇಳಿಸ್ತಾರೆ ಅಂತ. ಆಮೇಲೆ ಮತ್ತೆ ಶಿಕ್ಷೆ ಏನಾದ್ರು ಹೇಳ್ತಾರಾ ನೋಡ್ತೀನಿ, ಓಕೆನಾ. ಬಿಕಾಸ್ ಯಾವಾಗ ಕೇಳಿದಾಗೆಲ್ಲ ಹೇಳ್ತಾ ಇಲ್ಲ, ಶಿಕ್ಷೆ ಏನು ಅಂತ ಹೇಳ್ತಾ ಇಲ್ಲ. ಸೊ ಈಗ ನೋಡೋಣ ಇವತ್ತು ಏನು ಹೇಳ್ತಾರೆ ಅಂತ. ಬಾಬಾ ಪ್ಲೀಸ್ ಗೈಡ್ ಮಾಡಿ. 2 ಕಾರ್ಡ್ ಬಿತ್ತು ನೋಡಿ. ಓ ಮೈ ಗಾಡ್, ಟವರ್ ಅದೇ ಬಿತ್ತು. ಇದು ಕಾರ್ಡು 7. ಓ ಮೈ, ದಿಸ್ ಈಸ್ ಏನು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನೋಡಿ, 7 ಅಂತಲೇ ಬರ್ತಾ ಇದೆ. ಸೊ 7 ಸೊ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಏನೋ ಸೀರಿಯಸ್ ಸಿನಿಸ್ಟರ್ ಅಂತಾರೆ ನೋಡಿ, ಅಂಥ ಕ್ರೈಮ್ ನಡೀತಾ ಇದೆ ಅಷ್ಟಂತೂ ಖಂಡಿತ ನಾನು ಹೇಳ್ಬೋದು. ಈ ಥರ ಬರೋದಿಲ್ಲ, ಇಲ್ಲಾಂದರೆ ಈ ಥರ ಯಾವ ಬೇರೆ ಡೆಕ್ ತೊಗೋತಾ ಇದ್ದೀನಿ, ಪಟ್ ಅಂತ ಅದೇ ಬಿತ್ತು. ಸೊ ಆ್ಯಕ್ಚುಲಾಗಿ ಸೆವೆನ್ ಆಫ್ ಸೋರ್ಡ್ಸು, ಎಂಥ ಅನ್ಯಾಯ ಮಾಡಿದ್ದಾರೆ, ಎಂಥ ಗಲೀಜ್, ಎಂಥ ಕೆಟ್ಟ ಮೋಸ, ವಂಚನೆ, ದ್ರೋಹ, ಭಯಂಕರ ದ್ರೋಹ ಮಾಡಿದ್ದಾರೆ. ಆಯಿತಾ? ಇದು ಯಾರಿಗೆ ಏನು ಅಂತ ನೋಡೋಣ ಇರಿ, ಇದರಲ್ಲಿ ಏನು ಬರುತ್ತೆ ಅಂತ. ಬಿಕಾಸ್ ಟವರ್ ಮೂಮೆಂಟ್ ಅವ್ರಿಗೆ ಹಿಟ್ ಆಗ್ತಿದೆ, ಇವ್ರಿಗೇನೆ ಯಾರು ಮೋಸ. 7 ಜನ ಮತ್ತೆ 7 ಅಂತ ಬಂದಿದೆ ನೋಡಿ. ನಾನೇನು 7 ಕಾಣುತ್ತಾ ಇಲ್ಲಿ, 7 ಆಫ್ ಸೋರ್ಡ್ಸ್, ಅಂಥ ಭಯಂಕರ ಮೋಸ, ವಂಚನೆ, ದ್ರೋಹ ಆ ಥರ ಮಾಡಿದ್ದಾರೆ. ಅವರಿಗೆ ಫಸ್ಟ್ ಕಾಣಿಸಿದ್ದು ನಂಗೆ ಇದು ಕಾರ್ಡು. ಸೊ ಫಸ್ಟು ಈ ಕಾರ್ಡ್ ಇಡ್ತೀನಿ. ಸೊ ನೆಕ್ಸ್ಟು ಇದು. ಸೊ ಇಲ್ಲಿ ನೋಡಿ, ಮತ್ತೆ ಇಲ್ಲಿ ಟವರ್ ಕಾರ್ಡ್ ಏನು ಗೊತ್ತಾ, 16, 6 + 1 ಎಷ್ಟಾಗುತ್ತೆ, 7, ಮತ್ತೆ 7 ಆಯಿತಾ. ಏನೋ ಸೀರಿಯಸ್ ಆಗಿ ಏನೋ ನಡೀತಾ ಇದೆ, ಗೊತ್ತಿಲ್ಲ ಏನು ಅಂತ, ಆಯಿತಾ. ಸೊ ನೋಡೋಣ ಇರಿ, ಇವಾಗ ಇನ್ನೇನು ಹೇಳ್ತಾರೆ ಅಂತ ನೋಡ್ತಾ ಹೋಗ್ಬಿಡೋಣ, ಓಕೆನಾ. ಇನ್ನೇನು ಎನರ್ಜಿ, ಇನ್ನೇನು ಹೇಳ್ತಾರೆ. ಎಸ್ ಬಾಬಾ ಪ್ಲೀಸ್ ಗೈಡ್. ಆ್ಯಕ್ಷನ್, ಫೂಲಿಶ್ ಆ್ಯಕ್ಷನ್ ಅಂತಲೇ ಹೇಳ್ತಾರೆ. ಪೆದ್ದು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತಲೇ ನೋಡಿ. ಫಸ್ಟು ಕಾರ್ಡು ಆಫ್ ದ ಡೆಕ್ ಬರ್ತಾ ಇದೆ. ಅವ್ರು ಫಸ್ಟ್ ಆಫ್ ಆಲ್ ಈ ಥರ ಒಂದು ಫೂಲಿಶ್ ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ ಪ್ಲೀಸ್ ಗೈಡ್. ನೈನ್ ಆಫ್ ಪೆಂಟಿಕಲ್ಸ್ ನೋಡಿ, ಇದು ರಾಣಿ ಥರ, ಆಯಿತಾ. ಎನರ್ಜಿ, ಬ್ಯೂಟಿಫುಲ್ ಎನರ್ಜಿ ಇದೂ. ನನಗೆ ಈ ಕಾರ್ಡ್ ಅಂತೂ ಹೇಗೆ ಅಂತಂದರೆ, ಸ್ವಯಂ ತಾನೇ ಕೆಲಸ ಮಾಡಿಕೊಂಡು ಒಂಥರ ಸ್ವಯಂ ಶಕ್ತಿಯಿಂದ, ಸ್ವಯಂ ಬುದ್ಧಿವಂತಿಕೆಯಿಂದ, ಸ್ವಯಂ ಏನು ಅಂದರೆ ಅವರೇ ಕೆಲಸ ಮಾಡಿ ಏನಾದ್ರು ಅಚೀವ್ ಮಾಡಿದ್ದಾರೆ, ಸಾಧಿಸಿದ್ದಾರೆ ಅಂತಂದರೆ ಆ ಕ್ರೆಡಿಟ್ ಫುಲ್ ಇವ್ರಿಗೆ ಹೋಗಬೇಕು. ಆ ರೀತಿ, ಆ ಥರ ಒಂದು ಎನರ್ಜಿ ಇದು, ಆಯಿತಾ. ಸ್ವಯಂ ಎಲ್ಲ ತಾನೇ. ಇವಾಗ ಏನೋ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ವಿದ್ಯೆ, ಅವರ ಎಕ್ಸ್ಪೀರಿಯನ್ಸ್ ಅವ್ರದ್ದು ಆ ಥರ. ಈಗ ಅದೇ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಎಲ್ಲ ಅವರ ಟ್ಯಾಕ್ಟಿಕ್ಸ್ ಇರ್ಬೋದು, ಅಥವಾ ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದಿರ್ಬೋದು, ಆ ಥರ. ಆ್ಯಂಡ್ ಮನೆ ವಿಷಯದಲ್ಲಿ ಅಂತ ತೊಗೊಂಡ್ರೆ ಅಷ್ಟು ಪ್ಯೂರ್, ವೆರಿ ಪ್ಯೂರ್ ಆ್ಯಂಡ್ ಬಟ್ ಅಷ್ಟೇ ಸ್ಟ್ರಾಂಗ್ ಕೂಡ. ಸ್ಟ್ರಾಂಗ್ ಆಗಿ ವಿಲ್ ಪವರ್, ಆ ಥರ ವೆರಿ ಸ್ಟ್ರಾಂಗ್, ಆಯಿತಾ. ಅಂದರೆ ದುಡ್ಡು ಕಾಸು ವಿಚಾರದಲ್ಲಂತೂ ಸೂಪರ್ ಸ್ಟ್ರಾಂಗ್, ಆ ಥರ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ಇವ್ರಿಗೆ ಅಂತ ಹೇಳಿದ್ರು ಫಸ್ಟು. ಇದು ನೋಡೋಣ ಏನು. ಇನ್ನೊಂದು ಕಾರ್ಡ್ ಬಿದ್ದಿರೋದು ನೋಡಿ, 4 ಆಫ್ ಪೆಂಟಿಕಲ್ಸ್. ಇವ್ರು ಯಾವ ಥರ ಇದ್ರ ಜೊತೆಗೆ ಬಿತ್ತು, ಇದು 2 ಕಾರ್ಡ್ ಬಂತು, ನೀವೇ ನೋಡಿರ್ತೀರ. ಇದು ಯಾವ ಥರ ಹೇಳ್ತಾ ಇದ್ದಾರೆ ಅಂತಂದರೆ, ಇವರ ದುಡ್ಡು, ಹಣ, ಕಾಸು ಯಾವ ಥರ ಇತ್ತು ಇವ್ರದ್ದು ಅಂತಂದರೆ, ಅದನ್ನು ಸಕ್ಕ ಸ್ಟೇಬಲ್ ಲೈಫು, ಅದನ್ನು ನೋಡಿ
ಆಯಿತಾ? ಅದನ್ನು ನೋಡಿ ಇದು ಇದ್ರ ಕೆಳಗೆ ಬರ್ತಾ ಇದೆ, ಟವರ್ ಕೆಳಗೆ. ಅವ್ರಿಗೆ ಟವರ್ ಮೂಮೆಂಟ್ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ರು ಅಂತ, ಅಂದರೆ ನೆಗೆಟಿವಿಟಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಇದರಲ್ಲಿ, ಆಯಿತಾ? ನೋಡಿ ಒಂದೊಂದು ಕಾರ್ಡಲ್ಲಿ ಒಂದೊಂದು ಥರ ಯಾವ ಥರ ಸ್ಟೋರಿ ಹೇಳ್ತಾ ಇದ್ದಾರೆ ಅವರದ್ದು. ಇದು 9 ಆಫ್ ಪೆಂಟಕಲ್ಸ್ದು. ಇವಾಗಿಲ್ಲಿ 9 ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಅಲ್ಲಿ ನೆನ್ನೆ ವಿಡಿಯೋ ನೋಡಿ ಕ್ವೀನ್ ಆಫ್ ಪೆಂಟಕಲ್ಸ್ ಬಂತು, ಇವತ್ತು ನೋಡಿ 9 ಆಫ್ ಪೆಂಟಕಲ್ಸ್ ಬರ್ತಾ ಇದೆ, ಆಯಿತಾ? ಬಾಬಾ ಇನ್ನೇನು ಹೇಳಬೇಕು? ನೈಟ್ ಆಫ್ ವಾಂಡ್ಸ್, ಓಕೆನಾ? ಸೊ ಇದು ನೋಡಿ ಇದ್ರ ಕೆಳಗೆ ಬರ್ತಾ ಇದೆ 7 ಆಫ್ ಸೋರ್ಸ್ ಕೆಳಗೆ ಇದು ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಇವ್ರು ಎಷ್ಟು ಅನ್ಯಾಯ ಮಾಡ್ತಾ ಹೋದರು, ಎಷ್ಟು ಮೋಸ ವಂಚನೆ ದ್ರೋಹ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅಷ್ಟು ಆ್ಯಕ್ಷನ್ ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸಖತ್ ಆ್ಯಕ್ಷನ್ ತೊಗೊಂಡಿದ್ದಾರೆ. ಬರೀ ನೆಗೆಟಿವ್ ಆ್ಯಕ್ಷನ್ನೇ, ಇದೇನು ಪಾಸಿಟಿವ್ ಆ್ಯಕ್ಷನ್ ಅಲ್ಲ. ಇಲ್ಲ ಅಂದರೆ ಈ ಥರ 777 ಅಂತ ಬರೋದಿಲ್ಲ, ಹೈಲೈಟ್ ಆಗಲ್ಲ. 3 ದಿವಸದಿಂದ ಕಂಟಿನ್ಯೂಸ್ ಅದೇ ಬರ್ತಾ ಇದೆ, 777 ಬರ್ತಾ ಇದೆ. ನೀವು ನೋಡಿ, ನಿನ್ನೆ ವಿಡಿಯೋ ನೋಡಿ, ಮೊನ್ನೆ ವಿಡಿಯೋ ನೋಡಿ, ಓಕೆನಾ? ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇದು. ಎಸ್ ಬಾಬಾ ಪ್ಲೀಸ್ ಗೈಡ್, ಇನ್ನೇನು ಹೇಳಬೇಕು? ಇದು ಫುಲ್ ಕೆಳಗೆ ಬಂದಿದೆ, ಇದು ಹ್ಯಾಂಗ್ಮನ್. ಸೊ ಅವ್ರು ಏನು ಆ್ಯಕ್ಷನ್ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾರೆ ಇವಾಗ. ಫೂಲಿಶ್ ಆಗಿ ಈ 9 ಆಫ್ ಪೆಂಟಕಲ್ಸ್ ಯಾರಿದ್ದಾರೆ ಅವ್ರಿಗೆ ಸ್ಟೇಬಲ್ ಅಂದರೆ ಅಲ್ಲೇ ನಿಂತೋಗ್ಬಿಡ್ಬೇಕು, ಅವ್ರ ಜೀವನ ಕ್ಲೋಸ್ ಆಗಿಬಿಡ್ಬೇಕು, ಅಲ್ಲಿಗೆ ಸ್ಟಾಪ್ ಆಗಬೇಕು ಅಂತ ಪಾಪ ಏನೋ ನೆಗೆಟಿವಿಟಿ ಮಾಡಿದ್ದಾರೆ, ಅರ್ಥ ಆಯ್ತಾ? ಏನೋ ನೆಗೆಟಿವಿಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಇವಾಗ. ಅಂದರೆ ಈಗ ನಿಮಗೆ ನಿಮ್ಮ ಜೀವನದಲ್ಲಿ ಒಂದಷ್ಟು ವರ್ಷ ಲೈಫ್ ಮುಂದೆ ಹೋಗಲೇ ಇಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ತಾ? ಆಗಿರುತ್ತೆ ಆ ಥರ. ಆಗಿದೆ ಅಂದರೆ ಎಸ್, ಇದು ನಿಮ್ಮದು ರೀಡಿಂಗ್ ಅಂತ ಅಂದ್ಕೊಳ್ಳಿ, ಓಕೆನಾ? ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಂದಷ್ಟು ವರ್ಷ ಏನೂ ಇಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಒಂದು ರೀತಿ ಸ್ಥಗಿತ ಆಗೋಗಿತ್ತು, ದುಡ್ಡು ಕಾಸು ಏನಿತ್ತು, ಲೈಕ್ ಸೋರ್ಸ್ ಏನಿತ್ತು, ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದಿರ್ಬೋದು ಇವರು, ಕೆಲಸ ಇಲ್ಲದೆ ಇರ್ಬೋದು, ಕೆಲಸ ಇಲ್ದಂಗೆ ಆಗಿರ್ಬೋದು, ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ ಇಲ್ದಂಗೆ ಆಗಿರ್ಬೋದು, ಅಥವಾ ಏನೋ ತೊಂದರೆ, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಆಯಿತಾ? ಆ ಥರ ಆಗಿ ಅರ್ನಿಂಗ್ ಇರಲಿಲ್ಲ, ಆಯಿತಾ? ಸೋರ್ಸ್ ಏನಿತ್ತು ಅದು ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇರಲಿಲ್ಲ ಯಾತಕ್ಕೆ ಅಂತಂದರೆ ಅದು ನೆಗೆಟಿವಿಟಿ ಮಾಡಿದ್ದು. ಇವರು ಫೂಲಿಶಾಗಿ ಏನು ನೆಗೆಟಿವಿಟಿ ಮಾಡಿದ್ರು ಅಲ್ಲಿಗೆ ಸ್ಟಾಪ್ ಆಗಬೇಕು ಅಂತ ಮಾಡಿದ್ರು ಅಂತಿದ್ದಾರೆ, ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಇನ್ನೇನು ಹೇಳ್ತಾರೆ ಅಂತ. ಎಸ್ ಬಾಬಾ ಇನ್ನೇನು ಹೇಳಬೇಕು? ಓಹ್ ಕಾರ್ಡ್, ಓಹ್ ಮೈ ಗಾಡ್, ನೋಡಿ ಎಷ್ಟು ಕಾರ್ಡ್ ಬಿತ್ತು ಅಷ್ಟು ತೊಗೋತಾ ಇದ್ದೀನಿ. 10 ಆಫ್ ಸೋರ್ಸ್ ಬಂದಿದೆ. ಅವರನ್ನು ಮುಗಿಸೋ ಪ್ರಯತ್ನನೇ ನಡೀತು ಅಂತಿದ್ದಾರೆ. 10 ಇವ್ರನ್ನ ಇದ್ರ ಕೆಳಗೆ ಬಂತು. ಸೊ 9 ಆಫ್ ಪೆಂಟಕಲ್ಸ್ನ ಅಷ್ಟು ಸಮೃದ್ಧತನ, ಅಷ್ಟು ಒಳ್ಳೆತನ, ನರಿಷಿಂಗ್, ಲವ್ವಿಂಗ್, ಕೇರಿಂಗ್ ಪರ್ಸನ್, ಅವ್ರನ್ನ ಸಾಯಿಸಬೇಕು ಅಂತ ಮಾಡಿದ್ದಾರೆ ಅಂತ ಕಾರ್ಡ್ಸ್ ಬರ್ತಾ ಇದೆ. ಸಾಯಿಸಲೇಬೇಕು, ಕ್ಲೋಸ್. ಅವ್ರಿಗೆ ಹ್ಯಾಂಗ್ ಮಾಡಿದ್ರು ಅಂದರೆ ಪರಿಸ್ಥಿತಿ, ಅವ್ರಿಗೆ ಜೀವನ ಯಾವ ಥರ ಆಗ್ಬಿಡ್ಬೇಕು ಅಂತಂದರೆ ಅವ್ರಿಗೇ ಬೇಜಾರಾಗ್ಬಿಟ್ಟು ಹೋಗ್ಬಿಡ್ಬೇಕಂತ. ಬಟ್ ಅದಾಗಲಿಲ್ಲ, ಆಯಿತಾ? ಸ್ಥಗಿತ ಆಗೋಯ್ತು ಎಲ್ಲ. ಲೈಫ್ ಸೋರ್ಸ್ ಏನಿತ್ತು, ಇನ್ಕಮ್ ಸೋರ್ಸು ಎಲ್ಲ ಸ್ಟಾಪ್ ಆಯಿತು ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ಬಟ್ ಆದ್ರೂ ಕೂಡ ಅಷ್ಟಕ್ಕೆ ಸಾಕಾಗಲಿಲ್ಲ, ಅಷ್ಟಕ್ಕೆ ಸಂಕಟ ಇನ್ನೂ ತಡೀಲಿಲ್ಲ, ಕೋಪ ನುಂಗಕ್ಕಾಗಲಿಲ್ಲ, ಇನ್ನೂ ಜಾಸ್ತಿ ಮಾಡಿಕೊಂಡ್ರು ಕೋಪ ಎಲ್ಲ. ಅಂದರೆ ಇನ್ನೂ ಇಲ್ಲಿ ಅವಳು ಅಂತಲೇ ಹೇಳಬೇಕು, ಕಾರ್ಡ್ಸ್ ಏನು ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ಅವಳು ಸಾಯ್ಲಿಲ್ವಲ್ಲ ಇನ್ನೂ ಅನ್ನೋ ಥರ ಒಂದು ನೆಗೆಟಿವಿಟಿ. ಯಾವ ಥರ ಅಂದರೆ ಕ್ಲೋಸ್ ಮಾಡು ಅಂತ ನೋಡಿ. 10 ಬರ್ತಾ ಇದೆ, ಇದು ಮತ್ತೆ ಏಂಜಲ್ ನಂಬರು. ಅಯ್ಯೋ, ಇದು ಕ್ವೀನ್ ಆಫ್ ಪೆಂಟಕಲ್ಸ್, 10 ಆಫ್ ಕಪ್ಸ್. ಫ್ಯಾಮಿಲಿಯವರೇ ಸೇರಿ, ಫ್ಯಾಮಿಲಿಯವರೇನೇ ಫ್ಯಾಮಿಲಿ ಮೇಲೇ ಕಣ್ಣು ಹಾಕಿ, ಅಷ್ಟು ಸಮೃದ್ಧ ಜೀವನ ಇದ್ದಿದ್ದ ಮೇಲೆ ಅವ್ರ ಮೇಲೆ ಇದು ಕ್ವೀನ್ ಆಫ್ ಪೆಂಟಕಲ್ಸ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಕಣ್ಣು ಹಾಕಿ ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದು, ಸಾಯಿಸೋಕ್ಕೆ, ಕ್ಲೋಸ್ ಮಾಡೋಕ್ಕೆ ಅಂತ. ಇದು ನೀವು ನೆನ್ನೆ ಮೊನ್ನೆ ವಿಡಿಯೋ ನೋಡಿ, ಕ್ವೀನ್ ಆಫ್ ಪೆಂಟಕಲ್ಸೇ ಬಂದಿದೆ 100%. ಯಪ್ಪ, ಇದಕ್ಕೇನು ಹೇಳ್ತೀರಾ? 7 ಬಂದಿರೋದು, ಕ್ವೀನ್ ಆಫ್ ಪೆಂಟಕಲ್ಸೇ ಬಂದಿರೋದು. ಭಗವಂತ ನೋಡ್ತಾ ಇಲ್ವಾ? ಇದೇ ಕೇಸ್ ಹೇಳ್ತೀನಿ ಕೇಳಿ, ಇದೇನು ಅನ್ಯಾಯ ನಡೆದಿದೆ, ಇದೇ ಕೇಸು ಭಗವಂತನ ಕೋರ್ಟಲ್ಲಿ ನಡೀತಾ ಇರೋದು.
ಇದು ಯಾವ ಥರ ಮಾಡಿದ್ದಾರೆ ನೆಗೆಟಿವಿಟಿನ ಅಂದರೆ, ಮೊನ್ನೆನೂ ಹೇಳಿಸಿದ್ರು, ಈಗ ಮತ್ತೆ ಹೇಳಿಸ್ತಾ ಇದ್ದಾರೆ. ಕೋಲು ಮುರಿಬಾರ್ದು, ಹಾವು ಸಾಯಬೇಕು. ಇವಾಗ ನೆಗೆಟಿವಿಟಿ ಮಾಡಿದಾಗ ಏನಾಗುತ್ತೆ ಹೇಳಿ? ನಿಮ್ಗೇನು ಪ್ರೂಫೇ ಇರೋದಿಲ್ಲ, ಪ್ರೂಫೇ ಸಿಗೋದಿಲ್ಲ. ನೀವೇನಾದರೂ ಹೇಳೋಕ್ಕಾಗತ್ತಾ ನನ್ನ ಸಾಯಿಸಿದ್ರು, ನನಗೇನೋ ಅನ್ಯಾಯ ಮಾಡಿದ್ರು ಅಂತ? ಇದೆಲ್ಲ ಸ್ಪಿರಿಚುವಲಲ್ಲಿ ಮಾಡೋದು ಅಲ್ವಾ? ಅಂದರೆ ನಿಮಗೆ ಕಾಣಿಸೋದಿಲ್ಲ. ಏನೋ ಒಂದು ಇಂಜೆಕ್ಷನ್ ಕೊಟ್ಟು ಅಥವಾ ನೆಗೆಟಿವ್ ಒಂದು ಆಗದೇ ಇರೋ ಇಂಜೆಕ್ಷನ್ ಕೊಟ್ಟು ಏನೋ ಪಾಯ್ಸನ್ ಹಾಕಿ ಸಾಯಿಸಿದ್ರು ಅನ್ನೋಕ್ಕೆ ನಿಮ್ಗೇನಾದ್ರು ಗೊತ್ತಾಗತ್ತಾ? ಪ್ರೂಫೇ ಇಲ್ವಲ್ಲ ನಿಮ್ಮ ಹತ್ರ. ಸೊ ಈ ಥರ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಕಡೆ ಕೋಲು ಮುರಿಯಲ್ಲ, ಪ್ರೂಫೇ ಇಲ್ಲ, ಕೋಲು ಮುರಿಯಲ್ಲ, ಹಾವು ಸತ್ತೋಗಿರುತ್ತೆ. ಆ ಥರ ಮಾಡಿರೋದು ಇಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಮತ್ತು ಅದನ್ನೇ ಮತ್ತೆ ಇದನ್ನು ಹೇಳ್ತಾ ಇದ್ದಾರೆ, ಕೋಲು ಮುರಿಯಬಾರ್ದು, ಹಾವು ಸಾಯಬೇಕು. ಆ ಥರ ಸಾಯಬೇಕು ಹಾವು, ಕೋಲು ಮುರಿಬಾರ್ದು. ಎಂಥ ಕೆಟ್ಟ ಅದು ಹೋಗಲಿ ಅಂದರೆ ಇವರ ಫ್ಯಾಮಿಲಿ ಮೇಲೆ ಕಣ್ಣು ಹಾಕಿರೋದು ಅಂತಿದ್ದಾರೆ. ಈ ಥರ ಮಾಡಿದಾರೆಪ್ಪ, ಆಯಿತಾ? ಮೈ ಗಾಡ್. ಓಕೆ, ನೋಡೋಣ ಇದು ಎಷ್ಟು ವರ್ಷದಿಂದ ಮಾಡಿದ್ದಾರೆ ಅಂತ ಕೇಳೋಣ ಅಲ್ವಾ? ಇದು ಎಷ್ಟು ವರ್ಷದಿಂದ ಈ ಥರ ನಡೀತಾ ಇತ್ತು ಬಾಬಾ? ಕ್ವೀನ್ ಆಫ್ ಪೆಂಟಕಲ್ಸಿಗೆ ಗೊತ್ತಾಗಿಲ್ವಾ ಅಥವಾ ಗೊತ್ತಾಗಿದೆಯಾ? ಯಾವ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಈಗ? 2 ಕಾರ್ಡ್ ಬಿತ್ತಪ್ಪ ನೋಡಿ. 8 ವರ್ಷದಿಂದ ಅಂತಾರೆ. 8 ವರ್ಷದಿಂದ ಬಿಟ್ಟು ಹೋಗ್ಬಿಡ್ಬೇಕು ಅಂತ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಫಸ್ಟು ಜಸ್ಟಿಸ್ ಬಂದಿದೆ. ನಾನೇನು ಹೇಳಿದೆ ಈಗಿನೂ? ಇದೇ ಕೇಸ್ ಕೋರ್ಟಲ್ಲಿ ನಡೀತಿರೋದು, ಭಗವಂತನ ಕೋರ್ಟಲ್ಲಿ ಅಂತ ನೋಡಿ. ಕ್ವೀನ್ ಆಫ್ ಪೆಂಟಕಲ್ಸ್ಗೂ ಗೊತ್ತು ಖಂಡಿತ ಅಂತಿದ್ದಾರೆ. ಇದು ಅವರು ಬಿಟ್ಟು ಹೋಗಬೇಕು ಅಂತಲೇ ಮಾಡಿದ್ದು. 8 ಇಯರ್ಸಿಂದ ಮಾಡ್ತಿದ್ದಾರೆ ಸತತವಾಗಿ ಅಂತಿದ್ದಾರೆ. ಅಂದರೆ ಫ್ಯಾಮಿಲಿ ಮೇಲೆ ದುಡ್ಡು ಕಾಸು ಏನಿತ್ತು ಆಯಿತಾ, ಇವರ ಫ್ಯಾಮಿಲಿದು ರಿಲೇಟೆಡ್ ಹೇಳ್ತಾ ಇರೋದು. ಸೊ ಅವ್ರ ಏನು ದುಡ್ಡು ಕಾಸಿತ್ತು, ಸೊ ಅದನ್ನು ಹೊಡೆಯೋಕ್ಕೋಸ್ಕರ ಭಾಳ ಪ್ಲ್ಯಾನ್ ಮಾಡಿದ್ದಾರೆ. ಬಹಳ ಅಂದರೆ ಬಹಳ ಪ್ಲ್ಯಾನ್ ಮಾಡಿದ್ದಾರೆ. 8 ವರ್ಷದಿಂದ ಕಣ್ಣಿತ್ತು ಅಂತಿದ್ದಾರೆ. ಅಂದರೆ 8 ವರ್ಷದಿಂದ ಈ ಫ್ಯಾಮಿಲಿ ಮೇಲೆ, ಕ್ವೀನ್ ಆಫ್ ಪೆಂಟಕಲ್ಸ್ ಫ್ಯಾಮಿಲಿ ಮೇಲೆ ಕಣ್ಣಿತ್ತು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಸೊ ಇದು ಇವಾಗೇನು ಹೇಳ್ತಾರೆ ಗೊತ್ತಾ? ಇದು ಬಂದಿರೋದು ಈಗ ನೋಡಿ, ಇದು 8 ವರ್ಷದಿಂದ ಹೊಟ್ಟೋಗ್ಬೇಕು ಅನ್ನೋ ಥರ ಮಾಡಿದ್ರು, ಆಯಿತಾ? ಅಂದರೆ ಈ ಕ್ವೀನ್ ಆಫ್ ಪೆಂಟಕಲ್ಸ್ ಹೊಟ್ಟೋಗ್ಬೇಕು ಅಂತ, ಸಾಯಬೇಕು ಅಥವಾ ಲೈಫಿಂದ ಹೋಗ್ಬಿಡ್ಬೇಕು ಅಥವಾ ಲೈಫ್ ಸ್ಥಗಿತ ಆಗಿಬಿಡ್ಬೇಕು, ಕ್ಲೋಸ್ ಆಗಿಬಿಡ್ಬೇಕು. ಅಂದರೆ ಹೆಲ್ತ್ ಇಶ್ಯೂಸ್ ಏನಾರು ಆಗಿ ಬೆಡ್ ರಿಡನ್ ಥರ ಆಗಿಬಿಟ್ಟು ಅಷ್ಟೇ ಬಿದ್ದಿರಬೇಕು ಒಂದು ಕಡೆ ಮೂಲೆಯಲ್ಲಿ, ಆ ಥರ ಅಂತೆಲ್ಲ ಮಾಡಿದ್ದಾರೆ, ಆಯಿತಾ? ಆ ಥರ ಎಲ್ಲ ಆ್ಯಕ್ಷನ್ ತೊಗೊಂಡಿದ್ದಾರೆ, ನೆಗೆಟಿವ್ ಆ್ಯಕ್ಷನು. ಈ ಥರ ಹೇಳಿಸ್ತಿದ್ದಾರೆ ಅಂತಂದರೆ ನಾನೇ ಹೇಳ್ತಾ ಇಲ್ಲ, ಅದೇನು ಎನರ್ಜಿ ಬರ್ತಿದೆ ಅದನ್ನು ಹೇಳ್ತಾ ಇದ್ದೀನಿ ನಾನು, ಆಯಿತಾ? ಇದು ಸುಮ್ಮನೆ ಬರ್ತಿರೋದಲ್ಲ, ಇದು ಮಾಡಿರೋದೇ ಬರ್ತಾ ಇರೋದು. 10 ಆಫ್ ಸೋರ್ಸ್ ನೋಡಿ. ಅಂದರೆ ಎಂಡ್ ಮಾಡಬೇಕು, ಅಷ್ಟಕ್ಕೂ ಸಮಾಧಾನ ಇಲ್ಲಪ್ಪ. ಇದೇನು ನೆಗೆಟಿವಿಟಿ, ಇದು ಎಂಥ ಹೇಟ್ರೆಡ್ನೆಸ್ ಅನ್ನಿಸ್ತಾ ಇದೆ ನಿಜವಾಗ್ಲೂ ನನಗೆ. ಏನಕ್ಕೋಸ್ಕರ? ಜಸ್ಟ್ ಫಾರ್ 10 ಆಫ್ ಕಪ್ಸು. ಅವರು ದುಡ್ದು, ಈ 10 ಆಫ್ ಕಪ್ಸ್ ಫ್ಯಾಮಿಲಿಯವರು ದುಡ್ದು ಏನು ದುಡ್ಡು ಕಾಸು ಇಟ್ಟಿದ್ದಾರೆ, ಅದ್ರ ಮೇಲೆ ಕಣ್ಣು, ಫ್ಯಾಮಿಲಿ ಮೇಲೆ ಕಣ್ಣು, ಅದಕ್ಕೋಸ್ಕರ ಇದು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ಆಗಬೇಕಲ್ವಾ? ಅಷ್ಟೇ ಸಾಲದು ಅಂತ ನೋಡಿ, ಜಸ್ಟಿಸ್ ಬಂದಿದೆ ಕಾರ್ಡು. ನಾ ಹೇಳಿದೆ ಅಲ್ವಾ, ಇದು ಕೋರ್ಟಲ್ಲಿ ನಡೀತಾ ಇದೆ, ಭಗವಂತನ ಕೋರ್ಟಲ್ಲಿ ಇದೇ ಕೇಸ್ ನಡೀತಾ ಇರೋದು. ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದು ಮಾಡಿರೋ ಅನ್ಯಾಯ ಅಂತಿಂತ ಅನ್ಯಾಯ ಅಲ್ಲ, ಭಯಂಕರ ಅನ್ಯಾಯ. ತಾನು ಸ್ವಂತ ದುಡ್ದು ತಿಂದು ಮಾಡಿದ್ರೆ ಮೈ ಹತ್ತದು, ಆ ಥರ ಇನ್ನೊಬ್ರನ್ನ ಅದು ಈ ಥರ ಲೆವೆಲಲ್ಲಿ ನೆಗೆಟಿವಿಟಿ ಮಾಡಿ ಈಗ ನೋಡಿ, ಏನೂ ಇಲ್ಲ, ಆಸ್ತಿ ಪಾಸ್ತಿ ಎಂಥದೂ ಇಲ್ಲ ಅಂತಂದರೆ ಯಾಕ್ರಿ ಯಾರಾದರೂ ಹೋಗಿ ಈ ಥರ ನೆಗೆಟಿವಿಟಿ ಮಾಡ್ತಾರೆ? ಏನೂ ಇಲ್ಲ ಅಂದರೆ ಏನೋ ಇದೆ, ಇರೋದಕ್ಕೆ ಈ ಥರ ಮಾಡ್ತಾ ಇರೋದು. ಏನೂ ಇಲ್ಲ ಅಂದರೆ ಮಾಡ್ತಾರೆ ಯಾರಾದರೂ ನೆಗೆಟಿವಿಟಿನ? ಏನಕ್ಕೆ ಮಾಡ್ತಾರೆ? ಬೀದಿಲಿ ಹೋಗೋರು ಯಾರೋ 3ನೇವ್ರು 4ನೇವ್ರಿಗೆ ಏನಾಗಬೇಕು ಮಾಡಿ?
ಇದು ಕಪ್ಸ್ ಬಂದಿದೆ ಕಾರ್ಡು. ಸೊ ಫ್ಯಾಮಿಲಿಯವರೇ ಸೇರಿ ದೂರ ಮಾಡ್ತಾ ಇದ್ದಿದ್ದು ಅಂತ. ಯಾರನ್ನ? ಕ್ವೀನ್ ಆಫ್ ಪೆಂಟಕಲ್ಸ್ನ, ಕ್ವೀನ್ನ. ಇವರು ಫ್ಯಾಮಿಲಿಯಿಂದ ಇವರು ದೂರ ಆಗಬೇಕು. ಕಾರ್ಡ್ಸ್ ನೋಡಿ, ನಿಮಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇವರ ಸಮೃದ್ಧತನ ಯಾವ ಥರ ಇದೆ ನೋಡ್ಕೊಳ್ಳಿ. ಇವರು ಕ್ವೀನ್ ಆಫ್ ಪೆಂಟಕಲ್ಸ್ ಫ್ಯಾಮಿಲಿ ನೋಡು ಯಾವ ಥರ ಇದೆ, ಎಷ್ಟು ಸಮೃದ್ಧತನ ಇದೆ ಆಯಿತಾ. ಹಣಕಾಸಿನ ರಾಣಿ ನೋಡಿ, ಇಲ್ಲಿ ಹೋಗ್ತಾ ಇರಬೇಕು ಬಿಟ್ಟು ಎಲ್ಲದನ್ನೂ ಅಂತ ಮಾಡಿರೋದು ನೆಗೆಟಿವಿಟಿ ಮೂನ್ ಸೈಕಲಲ್ಲಿ. ಅಷ್ಟು ಸಾಲದು ಅಂತ ಅದೇ ಹೋಗಲಿಲ್ಲ ದೂರ ಆಗಲಿಲ್ಲ ಅಂತ ಸಾಯಿಸೋ ಥರ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಎಂಡ್ ಆಗಿಬಿಡ್ಬೇಕು ಆ ಥರ. ಅದೇ ತಾನೇ ನೆನ್ನೆ ವಿಡಿಯೋ ನೋಡಿ, ಅದೇ ಬಂದಿರೋದು. ಯಾವುದು ಡೆವಿಲ್ ಬಂತು ಗೊತ್ತಾ, ಮುಕ್ತಿ ಕೊಡಿಸು ಅಂತ ಕೇಳ್ಕೊಳ್ತು ನೆನ್ನೆ ಅಂತ ಹೇಳಿದ್ನಲ್ವಾ. ನೆನ್ನೆ ನೋಡಿ ವಿಡಿಯೋ, ನಿಮಗೆ ಗೊತ್ತಾಗತ್ತೆ. ಇದು ನಡೀತಿರೋ ಕೇಸ್, ಇದು ಮೇಜರ್ ನಡೀತಾ ಇರೋದು ಭಗವಂತನ ಕೋರ್ಟಲ್ಲಿ ಈ ಕೇಸೇ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಜಸ್ಟಿಸ್ ಕಾರ್ಡ್ ಬಂದಿದೆ ನೋಡಿ. ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ, ಕ್ವೀನ್ ಆಫ್ ಪೆಂಟಕಲ್ಸ್ನ ಈ ಥರ ಕ್ಲೋಸ್ ಮಾಡೋ ಪ್ರಯತ್ನ ಮಾಡಿದ್ರು. ಅವರ ಸ್ಪಿರಿಚುಯಾಲಿಟಿ ಇರಲಿ ಅಥವಾ ಏನಾದ್ರು ಇರಲಿ, ಅವರ ಸಮೃದ್ಧತೆ ಬಗ್ಗೆ ಆಗಲಿ, ಇದು ಒಬ್ಬೊಬ್ಬರು ಜೀವನದಲ್ಲಿ ಒಂದೊಂದು ಥರ ಇರುತ್ತೆ. ಎಲ್ಲಿ ಯಾರು ಏನು ಅಟ್ಯಾಕ್ ಮಾಡಿದ್ರು ನಿಮಗೆ ಗೊತ್ತಿರುತ್ತೆ. ಬಟ್ ಇದು 7 ಅಂತ ಬರ್ತಿರೋದ್ರಿಂದ 7 ಜನ ಸೇರಿದ್ದಾರೆ ಅಂದರೆ ಇದು ನಿಮ್ಮ ಫ್ಯಾಮಿಲಿ ಕಥೆನೇ, ಅರ್ಥ ಆಯ್ತಾ. ಸೊ ಇಲ್ಲಿನೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈ ಥರ ಸಾಯಿಸೋ ಪ್ರಯತ್ನ ಮಾಡಿದ್ರಲ್ವಾ, ಕೈಗೆ ತೊಗೊಂಡಿದ್ದಾರೆ ಭಗವಂತ, ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತಿದ್ದಾರೆ ಅಷ್ಟೇ, ಆಯಿತಾ. ಸೊ ಇದು ಇಲ್ಲಿಗೆ ಏನು ಹೇಳೋದು ನಾನು ತಾನೇ ಏನು ಹೇಳಿ. ಅದೇ 7 ಬಂದಿರೋದು ನನಗೆ ಒಂದು ನಿಮಿಷ ಶಾಕ್ ಆಗ್ತಾಯಿದೆ, ಆ್ಯಕ್ಚುಲಾಗಿ ಶಾಕ್ ಆಗ್ತಾಯಿದೆ ನೋಡಿ. ಮೊನ್ನೆ ಇದ್ರಲ್ಲೂ ರ್ಯಾಬಿಟ್ ಅಂತ ಹೇಳಿಸಿದ್ರು ಆಯಿತಾ. ರ್ಯಾಬಿಟ್ ಇತ್ತು, 2 ಕಾರ್ಡಲ್ಲಿ ರ್ಯಾಬಿಟ್ ಬಂತು, 2 ರ್ಯಾಬಿಟ್ ಇತ್ತು ಮನೆಯಲ್ಲಿ ಅಂತ. ಎಸ್, ಇವತ್ತು ನೋಡು, ಇವತ್ತು ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ, ಇಲ್ಲೂ ಒಂದು ರ್ಯಾಬಿಟ್ ಇದೆ, ಇಲ್ಲಿದೆ, ಕಾಣಿಸುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಇದು ರ್ಯಾಬಿಟ್, ಇದು ರೆಡ್ ಕಲರ್ ಇಲ್ಲಿ ಚಿಕ್ಕದು ರ್ಯಾಬಿಟ್, ಓಕೆನಾ. ಸೊ ಇದು ಆ್ಯಕ್ಚುಲಾಗಿ ಸೇಮ್ ಕಾರ್ಡು ಬೇರೆ ಬೇರೆ ಡೆಕ್ಕಿಂದ ಸೇಮ್ ಕಾರ್ಡ್ಸ್ ಬರುತ್ತೆ ಅಂದರೆ ಅದು ಕಂಟಿನ್ಯೂಯಸ್ ಆಗಿ 4-5 ದಿವಸ ಆಗ್ತಾ ಬರುತ್ತೋ ಅನ್ಸುತ್ತಾಗಲೇ. ನೀವೇ ನೋಡಿ, ಮೊನ್ನೆ ವೀಡಿಯೋಗಳು ನೋಡಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದೇನು ಕಂಟಿನ್ಯೂ ಏನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಸೊ ಇದ್ರಲ್ಲೂ ಆ್ಯಕ್ಚುಲಿ ಎನರ್ಜಿ ಯಾರದ್ದು ಏನು ಅಂತ ಪಿಕ್ ಮಾಡಿದ್ದಾರೆ. ಸೊ ನೋಡೋಣ, ನೆಕ್ಸ್ಟು ಕೇಳ್ತೀನಿ ಮತ್ತೇನಾದರೂ ಇವ್ರದ್ದು ಈ ಥರ ಮಾಡ್ತಾ ಇದ್ದಾರೆ. ಟವರ್ ಮೂಮೆಂಟ್ ತಂದಿದ್ದಾರಲ್ಲ, ಸೊ ಟವರ್ ಮೂಮೆಂಟ್ ತಂದಿರೋದು ಮೇಯ್ನ್ ಯಾರು ಅಂತ ಕೇಳೋಣ ಆಯಿತಾ. ಓಕೆ ಬಾಬಾ, ಇದೊಂದು ಉತ್ತರ ಕೊಟ್ಬಿಡಿ ಬಾಬಾ ಪ್ಲೀಸ್. ಟವರ್ ಮೂಮೆಂಟ್ ಈ ಥರ ತಂದಿದ್ದೀರಾ, ಈ ಥರ ಈ ಕ್ವೀನ್ ಆಫ್ ಪೆಂಟಕಲ್ಸ್ ಜೀವನದಲ್ಲಿ ಟವರ್ ಮೂಮೆಂಟ್ಸ್ ಪಾಪ ಇಷ್ಟು ಹೊಡ್ತಾ ಬಿದ್ದಿದೆ, ಒಂದಾಗುತ್ತೋ ಒಂದು ಏಟು, ಅಷ್ಟು ನೋವು ತಿಂದಿದ್ದಾರಲ್ಲ. ಸೊ ಅವರು ಯಾರು ಮಾಡಿದ್ದಿದ್ದನ್ನು ಅಂತ ಹೇಳಿ ಬಾಬಾ. 7 ಜನ ಅಂತ ಹೇಳ್ಬಿಟ್ಟಿದ್ದಾರೆ ಆಯಿತಾ. 7 ಶುರುಲೇ ಬಂದುಬಿಡ್ತು. ಅದರಲ್ಲೇನು ಮತ್ತೆ ಅದ್ರ ಬಗ್ಗೆ ಕ್ವಶನ್ ಅಲ್ಲ, ಮೇಯ್ನ್ ಇದರಲ್ಲಿ ಇನ್ನೇನು ಹೇಳ್ತಾರೆ ನೋಡೋಣ. ಆ 7 ಜನದಲ್ಲಿ ಇನ್ಯಾರಾದರೂ ಹೇಳ್ತಾರಾ ಅಂತ ಅಷ್ಟೇ, ಆಯಿತಾ. ಓಕೆ ಬಾಬಾ ಹೇಳಿ ಯಾರು ಅಂತ ಹೇಳಿ ಬಾಬಾ, ಇನ್ಯಾರ ಬಗ್ಗೆ. ಇದು 7 ಜನನು ಸೇರಿದ್ದಾರೆ ಅಂತಿದ್ದಾರೆ ನೋಡಿ. ಮತ್ತೆ 7 ಇದು ಈ ಥರನೂ ಸಾಧ್ಯನಾ ಬರೋಕ್ಕೆ? ಇದು ಎಂಥ ಅನ್ಯಾಯ ಮಾಡಿದ್ದಾರೆ ಹಾಗಾದರೆ. 6+1 7 ಇದು ಕಾರ್ಡನ್ನೂ ಆ್ಯಡ್ ಮಾಡಿದ್ರೆ 6+1 7 ಶುರುಲೇ ಬಿತ್ತು. ಇದೆರಡು ಕಾರ್ಡು 7 ಆಫ್ ಸೋರ್ಟ್ಸು. ಈ ಥರನೂ ಮಾಡ್ತಾರಾ? ಈ ಥರ ಒಂದು ಹೇಟ್ರೆಡ್ನೆಸ್ ಇರುತ್ತಾ? ಇವ್ರುಗಳೆಲ್ಲ ರಿಲೇಟಿವ್ಸಾ?
7 ಜನ ಅಂತಲೇ ಹೇಳ್ತಾ ಇದ್ದಾರೆ ಮತ್ತೆ. ಸೊ ನಾನು ಇವಾಗ ಏನು ಕೇಳಿದೆ, ಇದ್ರ 7 ಜನರಲ್ಲಿ 5 ಜನ ಅಂತ ತೋರಿಸಿದ್ರಲ್ವ ನೆನೆ. ಸೊ ಇನ್ನಿಬ್ರು ಯಾರು ಅಂತ ಏನಾದ್ರು ಹೇಳ್ತಾರ ನೋಡೋಣ ಅಂತ ತೆಗೆದ್ರೆ ಮತ್ತೆ 7 ಜನ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು 7 ಜನ ಶಾಮೀಲಾಗಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ಅರ್ಥ ಮಾಡಿಕೊಂಡು ಆಯಿತಾ, ಸರಿಗಿದ್ರೆ ಸಂತೋಷ, ಇಲ್ಲ ಅಂದರೆ ಆ ಫೂಲ್ ಬಂತು ನೋಡಿ. ಈ ಕಾರ್ಡ್ ಅದಕ್ಕೆ ಬಂದಿದ್ದು. ಇದೇನು ಅಂತಂದರೆ ಇದು ಫಸ್ಟ್ ಕಾರ್ಡು ಆಯಿತಾ, ಟ್ಯಾರೋಲಿ ಫಸ್ಟ್ ಕಾರ್ಡು. ಇದೇನು ಅಂತಂದರೆ ನಮ್ಮ ಜನ್ಮ ಶುರು ಮಾಡುವಾಗ ನಾವು ಯಾವ ಬುತ್ತಿ ಎತ್ಕೊಂಬರ್ತೀವಿ ಅಂತ ಇದೆ ನೋಡಿ. ಈ ಬುತ್ತಿ ಎತ್ಕೊಂಡು ಒಂದು ಪುಟ್ಟ ಮಗು ಥರ, ಅಂದರೆ ಗೊತ್ತಿಲ್ಲ ಏನಾಗುತ್ತೆ, ನಾವೇನು ಮುಂದೆ ಎಲ್ಲಿ ಹೋಗ್ತೀವಿ, ಯಾವ ಜೀವನದಲ್ಲಿ ಯಾವ ಮನೆಯಲ್ಲಿ ಹುಟ್ಟುತ್ತೀವಿ, ಏನು ಮಾಡ್ತೀವಿ, ಏನೂ ಗೊತ್ತಿರಲ್ಲ. ಕರೆಕ್ಟಾ? ಏನೂ ಗೊತ್ತಿಲ್ಲದೆ ಬರ್ತೀವಿ, ಈ ಪ್ರಪಂಚಕ್ಕೆ ಬರ್ತೀವಿ. ಆ ಥರ ಇದು ತೋರಿಸ್ತಾ ಇರೋದು. ಇದು ಬುತ್ತಿ ಎತ್ಕೊಂಬಂದಿರೋದು, ನಮ್ಮ ಹಳೇ ಕರ್ಮದ ಬುತ್ತಿ ಇದು ಆಯಿತಾ. ಇವಾಗ ನಾವೇನು ಈ ಥರ ಅದಕ್ಕೆ ಫೂಲಿಶ್ ಆಗಿ ತೊಗೊಂಡ್ರು ಆ್ಯಕ್ಷನ್ ಅಂತಿದ್ದಾರೆ. ನಾನು ಹೇಳಿದ್ದೀನಿ ಫಸ್ಟ್ ಡೇದು ಮೊನ್ನೆ, ಅಂದರೆ 6th 7th ನೋಡ್ತಾ ಹೋಗಿ, ಹೀಗೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ವೀಡಿಯೋಸ್ ನೋಡಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಹೇಳಿಸಿದ್ದಾರೆ. 6-7 ಜನ ಕ್ಲಿಯರಾಗಿ ಕಾಣಿಸ್ತು ನನಗೆ, ಲೈಕ್ ಕೂತ್ಕೊಂಡು ಮಾತಾಡ್ತಿರೋ ಥರ, ಹಚ್ಕೊಡ್ತಾ ಇರೋ ಥರ, ಹೇಳ್ಕೊಡ್ತಾ ಇರೋ ಥರ, ಆ ಥರ ಅಂತ. ಇಲ್ಲೂ ಕೂಡ ಅಲ್ಲ, ಸ್ವಂತ ಬುದ್ಧಿ ಇರಬೇಕಲ್ವಾ. ಈಗ ಚಿಕ್ಕ ಮಕ್ಕಳಂತೂ ಅಲ್ವಾ, ಈಗ ಹುಟ್ಟು ಬಂದು ಮಕ್ಕಳಲ್ಲ. ಈ ಥರ ಒಂದು ನೆಗೆಟಿವಿಟಿ ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬಂದಿದೆ ಅಂತಂದರೆ ಯಾವ ಸೀಮೆ ಮೆಚುರಿಟಿ ಇದು ಯಾವ ಸೀಮೆ ಜನ, ಯಾವ ಸೀಮೆ. ನನಗೇನೇನು ಕೆಟ್ಟದಾಗಿ ಪದ ಬಂದ್ಬಿಡುತ್ತಮ್ಮ. ನನಗೆ ಇನ್ನೂ ಸಾಫ್ಟಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ನನಗೆ ಕೋಪ ಬರ್ತಾ ಇದೆ. ಸೊ ಇದು ಎಷ್ಟು ಮುಟ್ಟಾಳ್ತನದಿಂದ ತೊಗೊಂಡಿದ್ದಾರೆ ಕೆಲಸ. ಅವ್ರ ಬುತ್ತಿ ಏನು ತುಂಬ್ಕೊಂಬಂದಿದ್ರು ಎಲ್ಲ ಝೀರೋ. ಇನ್ನೂ ಅವ್ರು ಈ ಜನ್ಮ ಅಷ್ಟೇ ಅಲ್ಲ, ಎಷ್ಟು ಜನ್ಮ ಹೊತ್ತು ಬರ್ತಾರೋ ಅಂತಲೇ ಅದಕ್ಕೆ ಶುರುಲೇ ಕಾರ್ಡ್ ಬಂದಿದ್ದು. ಬರ್ತಾ ಇರ್ತಾರೆ, ಇಂಥ ಕೆಟ್ಟ ನೆಗೆಟಿವಿಟಿ ಮಾಡಿದ್ದಾರೆ, ಕೆಟ್ಟ ಟವರ್ ಮೂಮೆಂಟ್ಸ್ ತಂದಿದ್ದಾರೆ ಆ ಕ್ವೀನ್ ಆಫ್ ಪೆಂಟಿಕಲ್ಸ್ ಮೇಲೆ. ಮಾಡಬಾರ್ದೆಲ್ಲ ಮಾಡಿದ್ದಾರೆ, ಅನ್ಯಾಯ ಮಾಡಬಾರ್ದು ಮಾಡಿದ್ದಾರೆ, ಅನುಭವಿಸ್ತಾರೆ ಅವರು ಅಷ್ಟೇ ನಾ ಹೇಳೋದು. ಇದು ಬರೀ ಈ ಲೈಫ್ಗಷ್ಟೇ ಅಲ್ಲ, ಇನ್ನೂ ಎಷ್ಟು ಜನ್ಮ ಹೊತ್ತು ಬರ್ತಾರೆ, ಅದು ಅವ್ರಿಗೆ ಗೊತ್ತು. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಅವ್ರ ಜೊತೆಗೆ ಇಲ್ಲಿ ಗೈಡ್ ಇದ್ದಾರೆ ನೋಡಿ. ಇಲ್ಲೊಂದು ನಾಯಿ ಇರುತ್ತೆ ಯಾವಾಗಲೂ, ಇಲ್ಲಿ ಕಾಣುತ್ತಾ ಇದು ಆಯಿತಾ. ಅಂದರೆ ಅವರ ಗೈಡ್ ಅಂತ ಅರ್ಥ. ಯಾರು ಗೈಡು? ನಾವು ಎಲ್ಲರೂ ಹುಟ್ಟು ಬರುವಾಗ ನಮಗೊಬ್ಬರು ಗೈಡ್ ಇರ್ತಾರೆ, ಸ್ಪಿರಿಚುವಲ್ ಗೈಡ್ ಇರ್ತಾರೆ. ಅಸ್ತು ದೇವತೆಗಳು ಅಂತ ನಾವುಗಳು ಹೇಳ್ತೀವಿ, ಗೊತ್ತಲ್ವಾ? ಆ ಥರ. ಅಂದರೆ ಇವ್ರು ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ ಅದಷ್ಟು ಅವ್ರಿಗೆ ಅಸ್ತು ಅಂದ್ಬಿಟ್ಟಿದ್ದಾರೆ. ಅಂದರೆ ಇವಾಗ ಏನಾಗಿದೆ ಅಂತಂದರೆ ಅವ್ರ ಲೈಫೇನೇ ಒಂಥರ ನೆಗೆಟಿವಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅದೇ ಟವರು. ಅವ್ರ ಲೈಫಲ್ಲೇ ಅವರೇನೆ ಈ ಥರ ಚುಚ್ಕೊಳ್ಳೋ ಸಮಯ ಆ ಥರ ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಕಾಲಿಡು ಚುಚ್ಚತ್ತೆ, ಏನು ಮಾಡು ಚುಚ್ಚತ್ತೆ. ಅರ್ಥ ಆಗ್ತಿದೆಯಾ ನಾನು ಏನು ಹೇಳ್ತಾ ಇದ್ದೀನಿ? ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಅಂಥ ಫೂಲಿಶ್ ಕೆಲಸ ಮಾಡಿಕೊಂಡು ಅವರ ಕರ್ಮದ ಬುತ್ತಿನ ವರ್ಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪದೇ ಹುಟ್ಟು ಬರ್ತಾರೆ, ಪದೇ ಹುಟ್ಟು ಬಂದು ಅವರು ಏನು ಮಾಡಿದ್ರು, ಈ ಕೆಲಸ ಏನು ಮಾಡಿದ್ರು ಅದನ್ನು ತೀರಿಸ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಭಗವಂತ ಸೂರ್ಯ ಇದ್ದಾರೆ ನೋಡಿ ಇಲ್ಲಿ. ಸಾಕ್ಷಿ ಸೂರ್ಯ ದೇವರೇ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಗೊತ್ತಿಲ್ವಾ, ದೇವ್ರಿಗೆ ಗೊತ್ತಿಲ್ವಾ ಏನು ನಡೀತಿದೆ ಅಂತ? ನಾವು ಅನ್ಕೋಬೋದು, ನಾವು ಅವ್ರ ಬೆನ್ನ ಹಿಂದೆ ಮಾತಾಡಿದ್ವಿ, ಅವ್ರ ಬೆನ್ನ ಹಿಂದೆ ಅನ್ಯಾಯ ಮಾಡಿ ಎಲ್ಲ ಆಗೋಯ್ತು, ಏನು ಮಜಾ ಮಾಡಿದ್ದೀವಿ ನೋಡ್ರಿ, ಅವ್ರು ಹಂಗೆ ಸಾಯ್ತಾ ಇದ್ದಾರೆ, ಇವ್ರು ಹಿಂಗೆ. ಹಲೋ, ಎಲ್ಲಿ ಮುಚ್ಚಿರೋದಕ್ಕೆ ಸಾಧ್ಯ ಇಲ್ಲ. ಭಗವಂತನ ಕಣ್ಣಿಗೆ ಕಾಣದೇ ಇರೋದಲ್ಲ, ಭಗವಂತನ ಕಿವಿಗೆ ಕೇಳದೇ ಇರೋದಲ್ಲ. ಭಗವಂತನಿಗೆ ಮರೆಮಾಚಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಏನು ಮಾಡೋಕ್ಕೆ ಸಾಧ್ಯ? ಇಂಥ ಮುಟ್ಟಾಳ ಕೆಲಸ ಮಾಡಿದ್ರೆ ನಿಮ್ಮ ಫೂಲ್ ಅಂತ ಅಂದೆ ಇನ್ನೇನು ಹೇಳಬೇಕು? ಇನ್ನೇನು ಹೇಳೋಕ್ಕಾಗತ್ತೆ ಹೇಳಿ? ಬಟ್ ಬಾಯಲ್ಲಿ ಹೇಳೋದು ಯಾವ ಥರ ಅಂತಂದರೆ, ತುಂಬ ದೇವ್ರನ್ನ ನಂಬ್ತೀವಿ, ದೇವ್ರನ್ನ ಬಿಟ್ಟಿರೋದಿಲ್ಲ ನಾವು, ಅಷ್ಟೂ ಭಕ್ತಿ ನಮಗೆ ಅಂತ. ಆ ಥರ ಎಲ್ಲ ಯಾಕಪ್ಪ ಸುಳ್ಳು ಹೇಳಬೇಕು?
ದೇವರನ್ನು ನಂಬೋರು, ಆ ಹಾದಿಲಿ ನಡೆಯೋರು ಯಾರೂ ಈ ಥರ ಫಸ್ಟ್ ಆಫ್ ಆಲ್ ಯೋಚನೆ ಮಾಡಲ್ಲ. ಆ್ಯಂಡ್ ಇಷ್ಟು ವರ್ಸ್ಟಾಗಂತೂ ದೇವರನ್ನೇ ಯೋಚನೆ ಮಾಡಲ್ಲ ಅಂತ. ಅದು ಕಂಟಿನ್ಯೂಸ್ ಆಗಿ 7 7 7 ಅಂತ ಬರ್ತಾನೇ ಇದೆ ದಿನ. ನಾನು ಈ ಥರ ಇದು ತುಂಬ ವೆರಿ ರೇರ್ ಬಂದಿರೋದು, ಈ ಥರ ಬಂದಿಲ್ಲ ಇಷ್ಟೊಂದು. ಯಾವತ್ತೋ ಒಂದೊಂದು ಸಲ ಹೇಳಿರ್ತೀನಿ, ಲಾಸ್ಟ್ ವೀಕಲ್ಲಿ ಬಂದಿತ್ತು ಅಥವಾ ಲಾಸ್ಟ್ 1 ಮಂತಲ್ಲಿ ಏನೋ ಬಂದಿತ್ತು ಆ ಥರ ಅಂತ ಹೇಳಿದ್ದೀನಿ ಹೊರತು ಅದೇ ಥರ ಎನರ್ಜಿ ಇದೆ ಅಂತ. ಇದು ಕಂಟಿನ್ಯೂಸ್ಸು, ನೋ ವೇ. ನೀವು ನೋಡಿ, ಯಾವುದೇ ವಿಡಿಯೋ ನೋಡಿ, ಇಷ್ಟು ಕಂಟಿನ್ಯೂಸ್ ಆಗಿ ಎಲ್ಲೂ ಬಂದಿಲ್ಲ. ನಾನು ನೋಡ್ದಂಗೆ ಅಷ್ಟು ರಿಪೀಟೆಡಾಗಿ ಎನರ್ಜಿ ಬಂದಿಲ್ಲ, ಆಯಿತಾ. ಇದೇನೋ ತುಂಬ ತುಂಬ ನೆಗೆಟಿವಿಟಿ ಮಾಡ್ತಾ ಇದ್ದಾರೆ. ಅವ್ರ ಗ್ರಾಚಾರ ಸರಿಗಿಲ್ಲ, ಹೇಳ್ತಾ ಇದ್ದೀನಿ ಕೇಳಿ, ಖಂಡಿತ ಗ್ರಾಚಾರ ಸರಿಗಿಲ್ಲ. ಅದಕ್ಕೆ ಜಸ್ಟಿಸ್ ಬಂದಿರೋದು. ಭಗವಂತನ ಕಣ್ಣು ಕಿವಿಗೆ ಮರೆಮಾಚಿ ಮಾಡೋಕ್ಕೇನೂ ಆಗೋದಿಲ್ಲ. ಅವ್ರು ಏನೇ ಮಾಡಿರ್ಬೋದು, ಆಯಿತಾ. ಈಗ ತನಕ ಮಾಡಿ ಎಲ್ಲ ಸ್ಥಗಿತನೂ ಮಾಡಿದ್ದಾರೆ. ಹ್ಯಾಂಗ್ಡ್ ಪೊಸಿಷನ್ ಬಂತು, ಆಯಿತಾ, ಹ್ಯಾಂಗ್ ಮ್ಯಾನ್ ಬಂತು, ಎಲ್ಲ ಮಾಡಿದ್ದಾರೆ. ಮಾಡಬಾರ್ದೆಲ್ಲ ಮಾಡಿದ್ದಾರೆ. ಪಾಪ ಅದು ಹಿಟ್ಟಾಗಿದೆ. ಒಂದಷ್ಟು ತೊಂದರೆ ಸುಮಾರಷ್ಟು ತೊಂದರೆನೂ ಆಗಿದೆ ಕ್ವೀನ್ ಆಫ್ ಪೆಂಟಕಲ್ಸ್ಗೆ. ಇಷ್ಟ ಆದ್ರೂ ಕೂಡ ಒಂದು ಸಲನೂ ಏನೂ ಮಾತಾಡಿಲ್ಲ. ಗೊತ್ತಾಗಿದೆ ಅವ್ರಿಗೆ, ಏನೂ ಮಾತಾಡಿಲ್ಲ, ಏನೂ ಹೇಳಿಲ್ಲ. ಭಗವಂತನ ಹತ್ರ ಜಗಳ ಮಾಡಿಲ್ಲ. ಈಗ ಭಗವಂತ ಉತ್ತರ ಕೊಡ್ತಾರೆ, ಅಂದರೆ ಅವರ ಕರ್ಮ ಅವ್ರಿಗೆ ಉತ್ತರ ಕೊಡುತ್ತೆ. ಅದೇ ಟವರು ಅಷ್ಟೆ. ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ನೆಕ್ಸ್ಟು ಇನ್ನೊಂದು ಎಪಿಸೋಡ್ ನೋಡೋಣ. ಇದೇ ಕಾರ್ಡ್ಸ್ ಯೂಸ್ ಮಾಡಿ ಏನು ಶಿಕ್ಷೆ ಅಂತ ಏನಾದ್ರು ಹೇಳ್ತಾರಾ ನೋಡೋಣ. ಓಕೆನಾ. ಅದು ನೆಕ್ಸ್ಟು ಬೇರೆ ವಿಡಿಯೋ ಮಾಡ್ತೀನಿ. ಈ ಡೆಕ್ಕಿಂದ ನೋಡೋಣ ಏನಾದ್ರು ಶಿಕ್ಷೆ ಏನು ಅಂತ ಹೇಳ್ತಾರಾ ಅಂತ. ಈ ಡೆಕ್ಕಿಂದನೂ ಶಿಕ್ಷೆ ಏನು ಅಂತ ಹೇಳಲಿಲ್ಲ ಅಂದ್ಕೊಳ್ಳಿ, ಮತ್ತೆ ಫರ್ದರ್ ಇನ್ನೊಂದು ಬೇರೆ ಡೆಕ್ ತೊಗೊಂಡು ಮಾಡ್ತೀನಿ. ಈ 7 ಪೀಪಲ್ದೇನೆ ಬರುತ್ತಾ ಏನು ನೋಡೋಣ. ಓಕೆನಾ. ಇದು ಯಾವಾಗ ಎಂಡಾಗಿ ಯಾವಾಗ ಶಿಕ್ಷೆ ಯಾವಾಗ ಅಂತ ಬರಬೇಕು, ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ ಬಾಬಾ ನನಗೆ ಗೊತ್ತಿಲ್ಲ. ಓಕೆನಾ. ಖಂಡಿತ ನಾವು ಕಂಟಿನ್ಯೂ ಮಾಡೋಣ, ಏನಂತೀರಾ. ಶಿಕ್ಷೆ ಏನು ಅಂತ ಹೇಳಿದ್ರೆ ಹಿಂಗೆ ಆಟ ಆಡಿಸ್ತಾರೆ ನೋಡಿ. ಹೇಳತ್ಲಾಗ ಮುಗಿಸ್ಬೋದಲ್ವಾ, ಹೇಳಿ ಮುಗಿಸ್ತಾ ಇಲ್ಲ, ಮತ್ತೆ ಇನ್ನೇನು ಮಾಡೋದು. ಆಯ್ತಾ ಬಾಬಾ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಇದೇ ಡೆಕ್ ಯೂಸ್ ಮಾಡ್ತೀನಿ. ಶಿಕ್ಷೆ ಏನು ಅಂತ ಏನಾದ್ರು ಹೇಳ್ತಾರಾ ಅಥವಾ ಫರ್ದರ್ ಇನ್ನೇನಾದರೂ ಅವ್ರದ್ದೇ ಎನರ್ಜಿ ಹೇಳ್ತಾರಾ, ಇನ್ನೇನು ನಡೀತಿದೆ ಏನು ಅಂತ ನೋಡೋಣ. ಕಾರ್ಡ್ಸ್ ಜಸ್ಟ್ ಪುಲ್ ಔಟ್ ಮಾಡ್ತೀನಿ, ನೋಡೋಣ ಏನು ಬರುತ್ತೆ ಅಂತ. ಓಕೆನಾ. ಥ್ಯಾಂಕ್ ಯು.